ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅಮಾನತ್ತಾಗಿದ್ದಂತ ಜೈಲು ಅಧಿಕಾರಿಗಳಿದ್ದಾರೆ. ಅವರು ಕಮಿಷನರ್ ಕಚೇರಿಗೆ ಹಾಜರಾಗಿದ್ದಾರೆ. 9 ಜನ ಜೈಲು ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ರು. ಈ ಪ್ರಕರಣದಲ್ಲಿ ಎಲ್ಲರೂ ಕೂಡ ಈಗ ಕಮಿಷನರ್ ಕಚೇರಿಗೆ ಹಾಜರಾಗಿದ್ದಾರೆ. ಇವತ್ತು ವಿಚಾರಣೆಗೆ ಬರುವಂತೆ ಸೂಚನೆ ಕೊಟ್ಟಿತ್ತು. ಹಿರಿಯ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ರು, ಇವತ್ತು ವಿಚಾರಣೆಗೆ ಬರಬೇಕು ಅಂತ. ಆ ಪ್ರಕಾರವಾಗಿ ಹಾಜರಾಗಿದ್ದಾರೆ. ಪ್ರಕರಣದ ತನಿಖೆಯನ್ನ ಸಿಸಿಬಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಏನು ಫೈಲ್ ಆಗಿದೆ 3 FIRಗಳು, ಅದರ ತನಿಖೆಯನ್ನ ಮಾಡ್ತಾ ಇರುವಂತದ್ದು ಸಿಸಿಬಿ. ಇದು ಕಮಿಷನರ್ ಕಚೇರಿಗೆ ಆಗಮಿಸಿದಂತಹ ಸಸ್ಪೆಂಡ್ ಅಧಿಕಾರಿಗಳು. ದರ್ಶನ್ ರಾಜಾತಿಥ್ಯದ ಬಗ್ಗೆ ಸಿಸಿಬಿ ಇಂದ ಪ್ರಶ್ನೆಗಳ ಸುರಿಮಳೆ ಆಗ್ತಾ ಇದೆ. ವೈರಲ್ ಆಗಿದ್ದಂತಹ ಫೋಟೋಗಳನ್ನ ನಮ್ಮ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಲ್ಲ, ಇದರ ಹಿಂದಿರುವಂತಹ ಕಾಣದ ಕೈಗಳು ಯಾವುದು? ಹಾಗಾದ್ರೆ ಯಾವ ರೀತಿಯಾಗಿ ಇದು ಸಾಧ್ಯ ಆಯಿತು? ಪರಪ್ಪನ ಅಗ್ರಹಾರದಲ್ಲಿ 9 ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ ಅವರಿಗೆ ಸೂಚನೆ ಕೊಡಲಾಗಿತ್ತು. ಎಲ್ಲ ಅಧಿಕಾರಿಗಳು, ಸಸ್ಪೆಂಡ್ ಆದಂತಹ ಅಧಿಕಾರಿಗಳು ಹಾಜರಾಗಿದ್ದಾರೆ. ಪ್ರಶ್ನೆಗಳ ಸುರಿಮಳೆಗೈತಾ ಇದ್ದಾರೆ ಹಿರಿಯ ಅಧಿಕಾರಿಗಳು, ಸಿಸಿಬಿ ಅಧಿಕಾರಿಗಳು. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಈಗ ಅಧಿಕಾರಿಗಳನ್ನೇ ತನಿಖೆ ಬಿಸಿಯನ್ನ ಎದುರಿಸ್ತಾ ಇದ್ದಾರೆ, ನೋಡ್ತಾ ಇದ್ವಿ ನಾವು. ಈ 3 FIRಗಳಿಗೆ ಸಂಬಂಧಪಟ್ಟಂಗೆ ತನಿಖೆ ಎಲ್ಲಿವರೆಗೆ ಬಂದಿದೆ ಈಗ? ಖಂಡಿತ ಪರಪ್ಪನ ಅಗ್ರಹಾರ ಕರ್ಮಕಾಂಡಕ್ಕೆ ಸಂಬಂಧಿಸಿದಂತೆ ತನಿಖೆ ಕೈಗೊಂಡಿರ್ತಕ್ಕಂಥ ಸಿಸಿಬಿ ಪೊಲೀಸ್ ಏನಿದ್ದಾರೆ ಸಾಕಷ್ಟು ಆಯಾಮಗಳಲ್ಲಿ ತನಿಖೆ ನಡೆಸ್ತಾ ಇರ್ತಕ್ಕಂಥದ್ದು. 3 FIRಗಳು ಒಂದ್ ಕಡೆ ಸೌತ್ ಈಸ್ಟ್ ಪೊಲೀಸ್ ತನಿಖೆ ನಡೆಸ್ತಾ ಇದ್ರೆ, ಉಳಿದಂತೆ ಸಿಸಿಬಿ ಮುಖ್ಯಸ್ಥರಾಗಿರ್ತಕ್ಕಂಥ ಚಂದ್ರಗುಪ್ತ ನೇತೃತ್ವದ ತಂಡ ಒಂದು ತನಿಖೆಯನ್ನ ಕೈಗೊಂಡಿರ್ತಕ್ಕಂಥದ್ದು. ಅಮಾನತ್ತಾಗಿದ್ದಂತ 9 ಜೈಲು ಅಧಿಕಾರಿಗಳು ಇವತ್ತು ಕಮಿಷನರ್ ಕಚೇರಿಗೆ ಬಂದಿದ್ದಾರೆ. ಕೇಸ್ ತನಿಖೆ ನಡೆಸ್ತಾ ಇರ್ತಕ್ಕಂಥ ಸಿಸಿಬಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗುವಂತೆ ಸಹ ಸೂಚಿಸಿದ್ರು. ಹೀಗಾಗಿ ಇವತ್ತು ಮಧ್ಯಾಹ್ನ ಕಮಿಷನರ್ ಕಚೇರಿಗೆ ಆಗಮಿಸಿ ವಿಚಾರಣೆಯನ್ನ ಎದುರಿಸ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ 9 ಅಧಿಕಾರಿಗಳೇನಿದ್ರೆ ಸಾಕಷ್ಟು ಗುರುತರ ಆರೋಪ ಕೇಳಿಬಂದಿತ್ತು. ನಟ ದರ್ಶನ್ ಸೇರಿದಂತೆ ವಿಲ್ಸನ್ ಗಾರ್ಡನ್, ನಾಗ, ಕುಳ್ಳ ಸಿನ್ಹಾ ಮತ್ತೆ ಇತರ ಆರೋಪಿಗಳೇನಿದ್ದಾರೆ ಅವ್ರಿಗೆಲ್ಲರೂ ಸಹ ರಾಜಾತಿಥ್ಯ ಸಿಗ್ತಾ ಇತ್ತು. ಚೇರ್ ಹಾಕೊಂಡು ಅವರೆಲ್ಲ ಸಿಗರೇಟ್ ಸೇರ್ತಾ ಇದ್ರು. ಕೈಯಲ್ಲಿ ಕಾಫಿ ಕಪ್ ಅನ್ನ ಹಿಡಿದು ಅಲ್ಲಿ ಚೇರ್ ಅನ್ನ ಹಾಕೊಂಡು ಸೆಂಟ್ರಲ್ ಜೈಲಿನಲ್ಲಿ ಸಾಕಷ್ಟು ಫೆಸಿಲಿಟಿಗಳನ್ನ ಅವ್ರಿಗೆ ಕೊಡ್ಲಾಗಿತ್ತು. ಮುಖ್ಯವಾಗಿ ರಾಜಾತಿಥ್ಯ ಹಿನ್ನೆಲೆಯಲ್ಲಿ ಸಾಕಷ್ಟು ಆ ಫೋಟೋಗಳು ವೈರಲ್ ಆದ ನಂತರ ಸಾಕಷ್ಟು ಸಂಚಲನ ಮೂಡಿಸಿತ್ತು. ಹೀಗಾಗಿ ಸಾಕಷ್ಟು ಆರೋಪ ಕೇಳಬಂದ ಹಿನ್ನೆಲೆಯಲ್ಲಿ 9 ಅಧಿಕಾರಿಗಳನ್ನ ಅಮಾನತ್ ಮಾಡಲಾಗಿತ್ತು. ಅಲ್ಲಿ ಕಾಫಿ ಕಪ್ ಹೇಗ್ ಬಂತು, ಮತ್ತೆ ಸಿಗರೇಟ್ ಹೇಗ್ ಬಂತು, ಗಾಂಜಾ ಹೇಗ್ ಬಂತು, ಮತ್ತೆ ಅವ್ರಿಗೆ ಸಿಗ್ತಕ್ಕಂಥ ಚೇರ್ ಏನಿದೆ, ಹೇಗೆ ಫೆಸಿಲಿಟಿ ಸಿಗ್ತಾ ಇರ್ತಕ್ಕಂಥದ್ದು ಅನ್ನೋದ್ರ ಬಗ್ಗೆನೂ ಸಹ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಒಂದು ಆದೇಶ ಮಾಡ್ತಾರೆ. ಆ 3 FIR ಅಲ್ಲದೆ ಸಿಸಿಬಿಯ ಮುಖ್ಯಸ್ಥರಾಗಿರ್ತಕ್ಕಂಥ ಚಂದ್ರಗುಪ್ತ ಅವರು ಪ್ಯಾರಲಲ್ ಆಗಿ ತನಿಖೆ ನಡೆಸಿ ಅಂತ ಹೇಳಿ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಚಂದ್ರಗುಪ್ತ ಅವರ ನೇತೃತ್ವದ ತಂಡ ಏನ್ ತನಿಖೆ ಮತ್ತೆ ವಿಚಾರಣೆಯನ್ನ ಕೈಗೊಂಡಿದೆ. ಹೀಗಾಗಿ ಈ ಅಧಿಕಾರಿಗಳೇನಿದ್ದಾರೆ ಇವರ ಪಾತ್ರ ಏನು, ಈ ಪ್ರಕರಣದಲ್ಲಿ ಫೋಟೋ ವೈರಲ್ ಆದ ನಂತರ ಅವರೆಲ್ಲರೂ ಸಹ ಕಾಫಿ ಕಪ್ ಹೇಗ್ ಬಂತು, ಸಿಗರೇಟ್ ಹೇಗ್ ಬಂತು, ಒಳಗಡೆ ಇಂಥ ಹೈ ಸೆಕ್ಯೂರಿಟಿ ಇರ್ತಕ್ಕಂಥ ಜಾಗದಲ್ಲಿ KSIF ಕೈಗಾರಿಕಾ ಪಡೆ ತನಿಖೆ ನಡೆಸ್ತಾ ಇರ್ತಕ್ಕಂಥದ್ದು. ಮತ್ತೆ ಎಲ್ಲಾ ರೀತಿಯಲ್ಲೂ ಸಹ ತಪಾಸಣೆ ಮಾಡಿ ಒಳಗಡೆ ಬಿಡ್ತಾರೆ. ಅಂತ ಸಂದರ್ಭದಲ್ಲಿ ಹೇಗೆ ಸಿಗರೇಟ್ ಎಲ್ಲ ಒಳಗಡೆ ಹೋಗಿದೆ, ಇವರ ಅಧಿಕಾರಿಗಳ ಪಾತ್ರ ಏನು, ಅಧಿಕಾರಿಗಳ ಇನ್ವಾಲ್ವ್ಮೆಂಟ್ ಇಲ್ದಲೆ ಜೈಲು ಅಧಿಕಾರಿಗಳ ಇಂಥ ಘಟನೆ ನಡೆಯೋದಿಲ್ಲ. ಹೀಗಾಗಿ ಅವ್ರ ಮೇಲೆ ಅಮಾನತು ಶಿಕ್ಷೆಯನ್ನ ಈಗಾಗಲೇ ಸರ್ಕಾರ ಆದೇಶ ಮಾಡಿರ್ತಕ್ಕಂಥದ್ದು. ಅಮಾನತಾದ ಅಧಿಕಾರಿಗಳನ್ನ ಈಗ ತೀವ್ರ ವಿಚಾರಣೆಗೆ ಒಳಪಡಿಸಿರ್ತಕ್ಕಂಥದ್ದು. ಥ್ಯಾಂಕ್ ಯು ಕಿರಣ್, ಎಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.